ನಾವು ಕನ್ನಡದಲ್ಲಿ ಕಲಿತು ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಶಿಕ್ಷಣವನ್ನು ಕೊಟ್ಟಂತ ನಮ್ಮ ತಂದೆ ತಾಯಿಯರಿಗೆ ಏನೋ ಒಂದು ಗಿಫ್ಟ್ ಕೊಡಬೇಕು ನಾವು. ಯಾಕಂದ್ರೆ ಅವರು 10th ನಂತರ ನಮಗೆ ಕಲಿಸಿ ಒಂದು ಸಣ್ಣ ಒಂದು ಕೆಲಸಕ್ಕೆ ಹೋಗಿ ಏನೋ ಮಾಡ್ಬೇಕಂತ ಹೇಳಿ ನಾವು ಪುಣಾದಲ್ಲಿ ಹೋಗಿ ಮಾಡಿ ಈಗ ಒಂದು ಕನ್ನಡ ಚಿತ್ರದಲ್ಲಿ ಒಂದು ಆಸೆ ಉಟ್ಕೊಂಡು ಬಂಡವಾಳ ಅಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇದೊಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಒಂದು ಹೆಸರು ಬರಬೇಕು, ಎಲ್ಲ ಕಲಾವಿದರಿಗೆ ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಿ. ಒಂದು ಕನ್ನಡ ಪಿಕ್ಚರ್ದಲ್ಲಿ ಏನಂತಂದ್ರೆ ಹಳ್ಳಿಯಿಂದ ಬಂದಂತ ನಾವಿಬ್ಬರು ಅಣ್ಣ ತಮ್ಮರು ದೇಶದಲ್ಲಿ ಈಗ ಯುದ್ಧ ನಡೀತಾ ಇದೆ. ಅದೇ ಕ್ಷಣದಲ್ಲಿ ಇದೊಂದು ಹಾಡು ರಿಲೀಸ್ ಮಾಡೋದು ಇದೇ ಇದೆ. ಆದರೂ ಸಹಿತ ಎಲ್ಲರಿಗೂ ಪ್ರೋತ್ಸಾಹ ಹೆಮ್ಮೆ ಇರಲಿ ಅಂತ ಹೇಳಿ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಪ್ರೋತ್ಸಾಹ ಕೊಡಿ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ನೀವು ಚಂದ, ನಿಮ್ ಕನ್ನಡನೂ ಚಂದ ರೀ. ಅವ್ರು ಮಾತಾಡಿದ್ರೆ ನಾನು ಮಾತಾಡ್ದಂಗೆ ಅಂತ ಅವ್ರು ಆಗ್ಲೇ ಬಂದು ಹೇಳಿದ್ರು ಅವ್ರಿಗೆ, ನಾನು ಯಾವ ಕಾರಣಕ್ಕೂ ಮಾತಾಡ್ಸಂಗಿಲ್ಲ ನೀವು ಅಂತ ಹೇಳ್ಬಿಟ್ಟು. ವಿಶ್ ಮಾಡಿ ಸರ್ ತಂಡಕ್ಕೆ. ಎಲ್ಲರಿಗೂ ನಮಸ್ಕಾರ. ಮೀಡಿಯಾ ಹಾಗೂ ಪ್ರೆಸ್ ಅವರಿಗೆ ನನ್ನ ನಮಸ್ಕಾರಗಳು. ಹಾಗೂ ಕನ್ನಡ ಚಿತ್ರರಂಗ ಬೆಳಿಬೇಕಾದರೆ ಕನ್ನಡ ಸಿನಿಮಾ ನೋಡಬೇಕು. ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ. ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಫಸ್ಟ್ ಕೊಂಚ ಸ್ಪೆಷಲ್ ಆಗಿ ಮಾಡಿ ಬ್ರೋ, ತಮಿಳ್ ಸ್ಟೈಲ್ ಇರಲಿ ಅಂತ ಹೇಳಿದ್ರು. ಹಂಗೆ ಮಾಡೋಣ ಬ್ರೋ ಅಂತ ಹಂಗೆ ಆಯ್ತು. ಹಿಂಗೆ ನೋಡಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡೆ. ನಮ್ PR ಸ್ವಲ್ಪ ಆಯ್ತು ನಮ್ಮೆಲ್ಲ ಯಾಕೆ ಕಾಣ್ತಾ ಇಲ್ಲ, ಲೈಟ್ ಬಿಡ್ತೇನೆ. ಏನಿಲ್ಲ, ಸರ್ ಚೆನ್ನಾಗಿ ಆಡ್ಕೊಟ್ರು ಅವತ್ತು ರೆಕಾರ್ಡಿಂಗ್ ಅಲ್ಲಿ. ಇನ್ನು ಸ್ಫೂರ್ತಿ ಅವರು ಚೆನ್ನಾಗಿ ಆಡ್ಕೊಟ್ಟಿದ್ದಾರೆ. ನಮ್ಮ ಮಾಸ್ಟರ್ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಮೈನ್ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್. ಸರ್ ಬನ್ನಿ, ನೀವು ಬನ್ನಿ. ಏನ್ ಕೇಳ್ಬೇಕು? ಎಷ್ಟು ಸಾಂಗ್ ಇದೆ ಅಂತ ಕೇಳ್ತಿದ್ದಾರೆ ಸರ್ ನಿಮ್ಗೆ. ಸಿನಿಮಾದಲ್ಲಿ ಎಷ್ಟು ಸಾಂಗ್ ಇದೆ? 5 ಸಾಂಗ್ ಇದೆ. ಟೋಟಲಿ 5 ಸಾಂಗ್ ಇದೆ. ಫಸ್ಟ್ ಇದು, ಇನ್ನು ನೆಕ್ಸ್ಟ್ ಒಂದು ಫೋಕ್ ಸಾಂಗ್, ಇನ್ನು 2 ಟ್ವೀಟ್ ಸಾಂಗ್ ಇದೆ. ಇದಕ್ಕೆ ಮುಂಚೆ ಕನ್ನಡದಲ್ಲಿ ಬ್ಲ್ಯಾಂಕ್ ಅಂತ ಒಂದು ಮಾಡಿದೆ. ಆಮೇಲೆ ಇದು ಈಗ ತಮಿಳಲ್ಲಿ ಮಾಡ್ತಾ ಇದೆ, ತೆಲುಗು ಮಾಡ್ತಾ ಇದೆ. ಯುವನ್ ಶಂಕರ್ ಸರ್ ಹತ್ರ ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ರವಿ ಸರ್ ಹೇಳಿ. ಎಲ್ರಿಗೂ ನಮಸ್ಕಾರ. ಬಹಳ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ನಿರ್ಮಾಪಕರಿಗೊಂದು ಚಪ್ಪಾಳೆ. ಯಾಕಂತಂದ್ರೆ ನಮ್ಮ ಮೂಲವನ್ನು ಅವರು ಮರೀಲಿಲ್ಲ. ನಾವು ಬೆಳೆದಂತಹ, ನಾವು ಕನ್ನಡ ನಾಡಿನಲ್ಲಿ ಕಲಿತು ದೊಡ್ಡವರಾಗಿ ಆಮೇಲೆ ಬದುಕಿಗಾಗಿ ಎಲ್ಲೆಲ್ಲೇ ಹೋಗಿ ದೊಡ್ಡವರಾಗ್ತೀವಿ. ಆದರೂ ಅಲ್ಲಿ ಹೋಗಿ ತಮ್ಮ ಬದುಕನ್ನು ಕಟ್ಟಿಕೊಂಡು ನಮ್ಮ ಕನ್ನಡ ನಾಡಿನ ಬಗ್ಗೆ, ಕನ್ನಡ ಚಲನಚಿತ್ರದ ಬಗ್ಗೆ ಏನಾದರೂ ನಮ್ಮ ನಾಡಿಗೆ ನಾ ಎಲ್ಲಿಂದ ಬೆಳೆದು ಬಂದಿಲ್ಲ, ಅಲ್ಲೊಂದು ಏನಾದರೂ ಕೊಡ್ಬೇಕನ್ನುವಂತಹ ಭಾವ ಬಂದಿದೆಯಲ್ಲ, ಅದು ನಿಜವಾಗಿಯೂ ಬಹಳ ಸ್ತುತ್ಯಾರ್ಹವಾದದ್ದು. ನಮ್ಮ ಬಸವರಾಜ್ ಅವರಿಗೆ ಹಾಗೂ ರವಿ ಅವರಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಶೇಷ ಅಂದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಹಾಡುನು ಉತ್ತರ ಕರ್ನಾಟಕ ಶೈಲಿಯ ಹಾಡು. ನಾನು ಉತ್ತರ ಕರ್ನಾಟಕದವನು, ನಮ್ಮ ಪ್ರೊಡ್ಯೂಸರು ಉತ್ತರ ಕರ್ನಾಟಕದವರು ಮತ್ತು ನಿರ್ದೇಶಕರು ಉತ್ತರ ಕರ್ನಾಟಕದವರು. ಬಹಳ ಖುಷಿ ಅನ್ನಿಸ್ತಾ ಇದೆ. ಆದರೂ ಈ ಸಂಗೀತ ಅನ್ನೋದು ಭಾಷೆಗೆ ಮೀರಿದ್ದು. ಅವ್ರಿಗೆ ಕನ್ನಡ ಬರುವುದಿಲ್ಲ ಅಂತಂದ್ರು ಕನ್ನಡ ಹಾಡನ್ನು ಇಷ್ಟೊಂದು ಸುಂದರವಾಗಿ ಸಂಯೋಜನೆ ಮಾಡಿದ್ದಾರೆ. ಖುಷಿ ಅನ್ನಿಸ್ತಾ ಇದೆ. ಬಹಳ ದೊಡ್ಡವರಂತೆ ಕೆಲಸ ಮಾಡಿದ ಅನುಭವ ಇದೆ. ಬಹಳ ಸುಂದರವಾಗಿ ಸ್ವರ ಸಂಯೋಜನೆ ಮಾಡಿ ನನಗೆ ಅತಿ ಸಮಾಧಾನಲೇ ಹಾಡಿಸಿದ್ರು. ಖುಷಿ ಆಗ್ತಾ ಇದೆ ಬಹಳ. ಮತ್ತು ಅದ್ರ ವರ್ಕ್ನು ಬಹಳ ಚೆನ್ನಾಗಿ ಮಾಡಿದ್ರು. ಮಾಸ್ಟರಿಂಗು, ಮಿಕ್ಸಿಂಗು ಅದೆಲ್ಲ ಔಟ್ಪುಟ್ ನೋಡಿದ ಮೇಲೆ ಬಹಳ ಖುಷಿ ಅನ್ನಿಸ್ತಾ ಇದೆ. ಅದೊಂದು ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಷೆಯ ಸೊಗಡು. ನಾವು ಖಡಕ್ ರೊಟ್ಟಿ, ಕೆಂಪು ಖಾರ ತಿಂದು ಬಂದು ಅದಕ್ಕೆ ಕೆಂಪಾನಗಲ್ಲದ ಒಳ್ಳೆ ಅದರ ಶಬ್ದನ ಬಹಳ ಚೆನ್ನಾಗಿ ಬಳಸಿದ್ರಿ. ಆ ಭಾಷೆಯ ಸೊಗಡೆ ಅಂಥದ್ದು. ಈ ಹಾಡು ನಿಮ್ಮೆಲ್ಲರಿಗೂ ಪ್ರೋತ್ಸಾಹದಿಂದ ಹಿಟ್ಟಾಗಲಿ ಮತ್ತು ಇನ್ನೂ ನಮ್ಮ ಭಾಷೆಯ ಸೊಗಡು ಹೆಚ್ಚು ಬೆಳೀಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇನ್ನೊಂದು ವಿಷಯ ಅಂತಂದ್ರೆ, ನಿನ್ನೆ ಈ ಹಾಡನ್ನ ಕಳಿಸಿದ್ಮೇಲೆ 3-4 ಜನ ದೊಡ್ಡ ದೊಡ್ಡ ಕಲಾವಿದರಿಗೆ ಇದನ್ನ ಕಳಿಸಿದೆ. ಶರಣ್ ಸರ್ ನನಗೆ ಫೋನ್ ಮಾಡಿ ಹೇಳಿದ್ರು, ಎಷ್ಟು ಚಂದ ಹಾಡಾಗೈತಿ ಅಂದ್ರೆ ಅವರು ಬರಬೇಕಾಗಿತ್ತು ಇಲ್ಲಿ.
ಅಂದ್ರೆ ಅದೇ ಸ್ಟೈಲ್ ಅದೇ ಜಾನರ್ ಇರೋದ್ರಿಂದ ನೀವು ಬರ್ರಿ ನಿಮ್ಮ ಅಂದ್ರೆ ನಾ ಚುಟ್ಟು ಹಾಡಿದ ಹಿಟ್ ಆಗಿತ್ತಲ್ಲ, ಅದಕ್ಕೆ ಅವ್ರು ಬರ್ಬೋದು ತಿಳ್ಕೊಂಡು ಕೇಳಿದ್ದೆ. ಆದ್ರೆ ಅವರು ಶೂಟಿಂಗ್ ನಲ್ಲಿ ಬಿಜಿ ಇದ್ರು. ಆದ್ರೆ ಹಾಡು ಮಾತ್ರ ಬಹಳ ಚೆನ್ನಾಗೈತಿ. ಮತ್ತೆ ಎಷ್ಟು ಚಂದ ಡ್ಯಾನ್ಸ್ ಮಾಡ್ಯಾರ, ಯಾರು ಹುಡುಗವನು ಅಂತ ನನಗೆ ಕೇಳ್ತಾ ಇದ್ರು. ಬಹಳ ಸಂತೋಷ ಆಯ್ತು. ಮ್ಯೂಸಿಕ್ ಅಷ್ಟು ಚೆನ್ನಾಗಿದೆ. ಆಮೇಲೆ ವರ್ಕ್ ಭಾಳ ಡ್ಯಾನ್ಸು ಭಾಳ ಅದ್ಭುತವಾಗಿ ಮಾಡ್ಯಾರ. ಡ್ಯಾನ್ಸ್ ಮಾಸ್ಟರ್ಗೂ ಹೇಳಿದ್ರು, ಬಹಳ ಖುಷಿ ಪಟ್ಟು ಅದ್ರ ಬಗ್ಗೆ ಒಂದು 10 ನಿಮಿಷ ಮಾತಾಡಿದ್ರು. 3-4 ಜನ ದೊಡ್ಡ ದೊಡ್ಡ ಕಲಾವಿದರು ಈ ಒಂದು ಹಾಡಿನ ಬಗ್ಗೆ ಒಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು. ಬಹಳ ಸಂತೋಷ ಆಗ್ತಾ ಇದೆ. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ. ಸೊ ಫಸ್ಟ್ ಆಫ್ ಆಲ್ ನಾನು ಸಾಗರ್ ಸರ್ಗೆ, ಶ್ರೀ ಸಾಸ ಸರ್ಗೆ ತುಂಬ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಾಮನ್ ಆಗಿ ಎಲ್ಲರೂ ಹೇಳ್ತಾರೆ ನಿಮ್ಮದು ವಾಯ್ಸ್ ಇಷ್ಟು ಸಾಫ್ಟಾಗಿ ಮೆಲೋಡಿಯಾಗಿದೆ, ಸಾಂಗ್ ಹೇಗೆ ಅಷ್ಟು ರಗಡ್ಡಾಗಿರುತ್ತೆ ಅಂತ. ಸೊ ನಾನು ಮೆಲೋಡಿನೂ ಹಾಡ್ತೀನಿ, ರಗಡ್ ವಾಯ್ಸಲ್ಲೂ ಹಾಡ್ತೀನಿ. ಸೊ ನಿನ್ನ ರಗಡ್ ವಾಯ್ಸಲ್ಲೇ ಬೇಕು ಅಂತ ಸಾಗರ್ ಸರ್ ಹೇಳಿದ್ರು. ಸೊ ರಗಡ್ ವಾಯ್ಸಲ್ಲಿ ಈ ಥರ ಮೂಡ್ ಬಂದಿದೆ. ಅದು ರವೀಂದ್ರ ಸರ್ ಜೊತೆ ಡುಯೆಟ್ ಅಂತ ಹೇಳಿದ್ಮೇಲೆ ನಂಗೆ ಇನ್ನೂ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಈಗ ನಮ್ಮ ಡ್ಯಾಡಿ 2 months ಆಯಿತು ತೀರೋದು. ಸೊ ಅವರು ನಾನು ಯಾವುದೇ ಫಂಕ್ಷನ್ಗೆ ಹೋದ್ರೂ, ಏನೇ ಫಂಕ್ಷನ್ಸ್ ಇದ್ರೂ ಪ್ರೋಗ್ರಾಮ್ಸ್ಗೆಲ್ಲ ಹೋಗ್ತೀವಿ, ಡ್ಯಾಡಿ ಮೃದಂಗ ಎಲ್ಲ ನುಡಿಸ್ತಾರೆ. ಸೊ ಹಾಗೆ ಅವರೇ ಪ್ರಮೋಷನ್ ಕೂಡ ಮಾಡ್ತಾಯಿದ್ರು. ಸೂರ್ಯ ಮೂವಿ ರಿಲೀಸ್ ಆಗುತ್ತೆ, ಅದರಲ್ಲಿ ಹಾಡಿದ್ದಾರೆ, ಶಾಸ್ತಾ ಅವರು ಚಾನ್ಸ್ ಕೊಟ್ಟಿದ್ದಾರೆ ಹಾಡೋಕ್ಕೆ ಎಲ್ಲನೂ ಅಂತ. ಸೊ ಫಸ್ಟು ನನಗೆ ಮಾಂಟೆಸರಿಯಿಂದ ಚಿಕ್ಕ ವಯಸ್ಸಿಂದನೂ ನಾನು ಹಾಡ್ತಾ ಇದ್ದೀನಿ. ಫಸ್ಟ್ ನನ್ನ ಗುರುಗಳು ನಮ್ಮ ಮಮ್ಮಿನೇ. ನಮ್ಮ ಮಮ್ಮಿ ಇಲ್ಲೇ ಇದ್ದಾರೆ. ಅಮ್ಮ ಒಂದ್ಸಲ ಹಿಂಗಲ್ಲಿ. ಅವರು ಕರ್ನಾಟಿಕ್ ಸಿಂಗರು, ಹಿಂದೂಸ್ತಾನಿ ಎರಡೂ ಹಾಡ್ತಾರೆ. ಸೊ ನಮ್ಮ ಸಂಗೀತ ಗುರುಗಳು ರವೀಂದ್ರ ಸರ್ಗೆ ಗೊತ್ತು ಅಂತ ಹೇಳಿದ್ರು ಅವತ್ತು, ಸಿದ್ಧಲಿಂಗೇಶ್ವರ ಕಣ್ವಿ ಅಂತ. ಅವರು ತುಂಬ ಚೆನ್ನಾಗಿ ನನಗೆ ಮೋಟಿವೇಟ್ ಮಾಡ್ತಾರೆ. ಆ್ಯಂಡ್ ಮೋರ್ ಓವರ್ ಆಲ್ ಈ ಟೀಮ್ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬಾ ಖುಷಿ ಆಯಿತು. ಎಸ್ಪೆಷಲಿ ಸಾಗರ್ ಸರ್ಗೆ, ಶಾಸ್ತಾ ಅಣ್ಣಂಗೆ, ಆ್ಯಕ್ಚುಲಿ ಅಣ್ಣ ಅಂತಲೇ ಕರಿತೀನಿ ನಾನು. ತುಂಬ ಖುಷಿ ಆಯಿತು ಸರ್. ಆಲ್ ದ ಬೆಸ್ಟ್ ಹೀರೋ ಆ್ಯಂಡ್ ಹೀರೋಯಿನ್ ಪ್ರಶಾಂತ್ ಅಣ್ಣ ಆ್ಯಂಡ್ ಹರ್ಷಿತಾ ಅಕ್ಕ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ವಾಯ್ಸ್ ಅಷ್ಟೇ ನೀವು ಇಟ್ಟಿದ್ದೀರಾ ಸರ್, ಹೇಳಿ ಸ್ವಲ್ಪ. ನಮಸ್ತೆ, ನನ್ನ ಹೆಸರು ವಸಂತ್ ಕುಮಾರ್ ಅಂತ. ಫಸ್ಟ್ ಆಫ್ ಆಲ್ ನನ್ನ ಪ್ರೆಸೆಂಟೇಷನ್ನಲ್ಲಿ ಫಸ್ಟ್ ಟೈಮ್ ಹೇಳಿದ್ರೆ ಅದು ಅಷ್ಟು ಪ್ರಾಪರ್ಲಿ ಅರ್ಥ ಆಗಲಿಲ್ಲ. ಸೊ ನಾನು ಬಂದು ಒಂದು 23 yearsಯಿಂದ ವರ್ಕ್ ಮಾಡ್ತಾ ಇದ್ದೀನಿ ಸಿನಿಮಾದಲ್ಲಿ ಆ್ಯಸ್ ಅ ಡ್ಯಾನ್ಸರ್, ಅಸಿಸ್ಟೆಂಟ್ ಕೊರಿಯೋಗ್ರಾಫರ್. ಆಮೇಲೆ ನಾನು ಡ್ಯಾನ್ಸ್ ಮಾಸ್ಟರ್ಗೆ ನಂದೊಂದು ಸ್ಮಾಲ್ ಆಕ್ಸಿಡೆಂಟ್ ಆಗಿ ಒಂದು 5 to 6 years ಮನೇಲಿ ಕೂತಿದ್ದೆ. ಮತ್ತೆ ನಾನು ಡ್ಯಾನ್ಸರ್ ವರ್ಕ್ ಮಾಡಿದೆ, ನನಗೆ ಅದು ಸರ್ಟಿಫಿಕೇಶನ್ ಆಗಲಿಲ್ಲ. ಓಕೆ, ಒಂದು ಡೇಟ್ ಆಯಿತು ತೊಗೊಂಡೆ. ನನ್ನ ಪ್ರೆಸೆಂಟೇಷನ್ ಅರ್ಥ ಆಗಲ್ಲ, ಅದೆಲ್ಲ ಕೇಳಿ ಮಾಡಿ ನನ್ನ ಟ್ಯಾಲೆಂಟ್ ನೋಡಿ ಸರ್ ನನಗೆ ಈ ಚಾನ್ಸ್ ಕೊಟ್ಟು. ಸೊ ಸಿನಿಮಾದಲ್ಲಿ ಒಂದು ಸಾಂಗ್ ಪ್ರಯಾಸ ಮಾಡಿದ್ರೆ ದೊಡ್ಡ ವಿಷಯ ಈ ಸಿಚುವೇಶನಲ್ಲಿ. ಆ್ಯಕ್ಚುಲಿ ಸಿನಿಮಾ ನಮ್ಮ ಮೊದಲೇ ದೊಡ್ಡ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೊಡ್ಯೂಸರ್ ಸರ್ ತುಂಬ ಧನ್ಯವಾದಗಳು. ಮತ್ತು ಹರ್ಷಿತಾ, ಪ್ರಶಾಂತ್ ತುಂಬ ಕಾಣಿಸೋ ಕೊಟ್ಟೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಸರ್. ನಿಮ್ಮ ಪ್ರೊನೌನ್ಸಿಯೇಷನ್ ಸ್ವಲ್ಪ ಸ್ಲೋ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು. ಬಿಕಾಸ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಫ್ರಮ್ ದ ಮೂವಿ. ತುಂಬ ಪ್ಯಾಷನೇಟ್ ಆಗಿ, ತುಂಬ ಡೆಡಿಕೇಟೆಡ್ ಆಗಿ ಮಾಡಿದ್ದೀವಿ. ಪ್ರತಿಯೊಂದು ರಿಹರ್ಸಲ್ಸ್ ಆಗಿರ್ಬೋದು, ಸಾಂಗ್ ಶೂಟ್ ಎಲ್ಲಾನು ತುಂಬ ಎಂಜಾಯ್ ಮಾಡಿದ್ದೀವಿ. ಬಿಕಾಸ್ ಆ ಸಾಂಗ್ ವೈಬ್ರೇಷನ್ನೇ ಆ ಥರ ಇದೆ. ಆ್ಯಂಡ್ ಈ ಒಂದು ಸಾಂಗ್ ನನಗೆ ಸಿಕ್ಕಿರೋದಕ್ಕೆ ಐ ಫೀಲ್ ಐ ಆಮ್ ವೆರಿ ಲಕ್ಕಿ. ಅದಕ್ಕೆ ನಾನು ಸಾಗರ್ ಸರ್ ಆಗಿರ್ಬೋದು, ರವಿ ಸರ್ ಮತ್ತು ಬಸವರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಬಿಕಾಸ್ ಬರೀ ಪ್ರತಿಭೆ ಇದ್ರೆ ಸಾಲದು, ಎಲ್ರಿಗೂ ಆ ಒಂದು ಆಪರ್ಚುನಿಟಿ ಸಿಗಬೇಕು. ಆ ಆಪರ್ಚುನಿಟಿ ನನಗೆ ಸಿಕ್ಕಿದೆ, ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಆ್ಯಂಡ್ ನಮ್ಮ ವಸಂತ್ ಸರ್ ಆಗಿರ್ಬೋದು, ಆಮೇಲೆ ಸೂರ್ಯ ಅವರಾಗಿರ್ಬೋದು, ಪ್ರತಿಯೊಬ್ಬರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಟೆಕ್ನಿಷಿಯನ್ ಟೀಮ್ ಅವರು, ಶಸ್ತಾ ಅವರಾಗಿರ್ಬೋದು, ಎಲ್ಲರೂ ತುಂಬ ಪ್ಯಾಷನೇಟ್ ಆಗಿ ಕೆಲಸ ಮಾಡಿದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎವ್ರಿ ಒನ್. ಆ್ಯಂಡ್ ನಾನು ನಂಬಿದ್ದೀನಿ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ, ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಜಸ್ಟ್ ಹೋಪಿಂಗ್ ಫಾರ್ ದಿ ಬೆಸ್ಟ್ ಔಟ್ಕಮ್ ಆ್ಯಂಡ್ ಬೆಸ್ಟ್ ರಿಸಲ್ಟ್. ನಿಮ್ಮ ಸಪೋರ್ಟ್ ಕೂಡ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.
ಕ್ಯಾರೆಕ್ಟರ್ ಪಾತ್ರದ ಬಗ್ಗೆ ಹೇಳಿ. ನನ್ನ ಪಾತ್ರ ಇದರಲ್ಲಿ ವೇರಿಯೇಷನ್ಸ್ ಇದೆ. ಸ್ಕೂಲ್ ಗೋಯಿಂಗ್ ಕ್ಯಾರೆಕ್ಟರ್ ಇದೆ, ಆಮೇಲೆ ಕಾಲೇಜ್ ಸೀನ್ಸ್ ಬರುತ್ತೆ, ಆಮೇಲೆ ಅಂದ್ರೆ ಅವಳಿಗೆ ಕನ್ಫ್ಯೂಷನ್ಸ್ ಇರುತ್ತೆ, ಲವ್ ಮಾಡ್ಬೇಕಾ ಬೇಡವಾ ಅನ್ನೋ ತರ. ಇಷ್ಟ ಹೇಳ್ಬೋದು ಅಷ್ಟೇ ನಾನು. ಒಂದ್ ಹುಡುಗಿ ಒಂದೊಂದು ಏಜ್ ಅಲ್ಲಿ ಯಾವ ತರ ಹ್ಯಾಂಡಲ್ ಮಾಡ್ತಾಳೆ ರಿಲೇಶನ್ಶಿಪ್ ನ ಅನ್ನೋದ್ರ ಮೇಲೆ ನಿಂತಿದೆ ನನ್ನ ಕ್ಯಾರೆಕ್ಟರ್. ಇದು ನನ್ನ ಫಸ್ಟ್ ಮೂವಿ, ಇದಕ್ಕೆ ಮುಂದೆ ಯಾವುದು ಮಾಡಿಲ್ಲ, ಫಸ್ಟ್ ಮೂವಿ. ಓಕೆ, ಹೀರೋ. ಅಲ್ಲ ಸರ್, ನಾನು ಒಂದ್ ಪ್ರಶ್ನೆ ಕೇಳ್ಬೇಕು, ಎಲ್ಲಿ ಹುಡ್ಕುದ್ರಿ ಸರ್ ಇವರಿಬ್ರು ಜೋಡಿನ? ಕರೆಕ್ಟ್ ಆಗಿದ್ದಾರೆ ಇಬ್ರು, ನೋಡೋದಕ್ಕಾಗ್ಲಿ, ಹೈಟ್ ಆಗ್ಲಿ. ಇಬ್ರು ಉತ್ತರ ಕರ್ನಾಟಕದವರ, ಇಬ್ರು ಬೆಂಗಳೂರವರು. ಇನ್ಸ್ಟಾ ಎಷ್ಟು ಬೇಗ ಮುಗಿಸಿದ್ರು ಅವರು ಎಲ್ಲ. ಆದ್ರೆ ನೀವು ಜಾಸ್ತಿ ಮಾಡುತ್ತಾ ಆಡ್ಬೇಕು, ಯಾಕಂದ್ರೆ ಇದ್ರಲ್ಲಿ ಅವ್ರ ಬರೀ ಸಾಂಗ್ ಇದೆ, ನಿಮ್ದು ಆಕ್ಷನ್ ಇದೆ. ಹ್ಯಾಂಡಲ್ ಮೈಕ್ ಬಂದ ತಕ್ಷಣ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ನಿಮ್ ಪಾತ್ರದ ಬಗ್ಗೆ ಹೇಳ್ತಾ ಶುರು ಮಾಡಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ಇವತ್ತು ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಆಮೇಲೆ ಇವತ್ತು ನಮ್ಮ ಸೂರ್ಯ ಮೂವಿದ ಪವರ್ ಆಫ್ ಲವ್ ಸಾಂಗ್ ರಿಲೀಸ್ ಆಗಿದೆ. ಎಲ್ಲರೂ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಹೊಸೊಬ್ರಿಗೆ. ಇಷ್ಟೇ, ಥ್ಯಾಂಕ್ ಯು. ನಿಮ್ ಪಾತ್ರದ ಬಗ್ಗೆ ಹೇಳುದಂದ್ರೆ, ನಾನು ಇದರಲ್ಲಿ ಮಿಡಲ್ ಕ್ಲಾಸ್ ಹುಡುಗ. ಸೊ ಅವ್ರು ಹೇಳಿದ್ರಲ್ಲ ಲವ್ ಅಂತ ಕನ್ಫ್ಯೂಷನ್ ಅಂತ, ಅದ್ರಲ್ಲಿ ನಾನು ಬರ್ತೀನಿ ಟಾರ್ಚರ್ ಕೊಟ್ಟು. ಸೊ ಹಾಗೆ ಒಂದು ಲವ್ಗೋಸ್ಕರ ಫೈಟ್ ಮಾಡುವಂತ ಹುಡುಗ ನಾನು ಇದರಲ್ಲಿ. ಸೊ ಹೀಗೆ ನನ್ನ ಪಾತ್ರ. ಸಾಂಗ್ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಇದೆ. ಇಬ್ರು ತುಂಬಾ ಮುದ್ದಾಗಿ ಕಾಣ್ತಾ ಇದ್ದೀರಾ. ಆಲ್ರೆಡಿ ರಿಲೀಸ್ ಆಗಿದೆ ಯೂಟ್ಯೂಬ್ ಅಲ್ಲಿ. ರೆಸ್ಪಾನ್ಸ್ ಎಲ್ಲ ಹೆಂಗ್ ಬಂತು? ಈಗ ನೋಡ್ಬೇಕು, ಇನ್ನು ಇಲ್ಲೇ ಇದ್ದೀವಿ ನಾವು. ಆಚೆ ಹೋದ್ಮೇಲೆ ಗೊತ್ತಾಗುತ್ತೆ ಹಿಂಗೇನೆ ಅಂತ. ಸಿನಿಮಾಗೆ ಪ್ರಿಪರೇಷನ್ ಇದು ಆಕ್ಟಿಂಗ್ ಕ್ಲಾಸ್ ಆಗಿದೆ ಸರ್. ಆಮೇಲೆ ಡಾನ್ಸು, ಫೈಟು. ಸೊ ಬೇಸಿಕ್ ಇಂದ ನಮ್ಮ ವಸಂತ್ ಮಾಸ್ಟರ್ ಸರ್ ಜೀರೋ ಇಂದ ನನಗೆ ಸಪೋರ್ಟ್ ಮಾಡಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಅವರು ಹೇಳಿದ್ದಕ್ಕೆ ನಾನು ಇವತ್ತು ಡಾನ್ಸ್ ಮಾಡಿದ್ದೀನಿ ಸರ್. ಆಮೇಲೆ ಹಾಗೆ ಫೈಟ್ ಮಾಸ್ಟರ್ದು ಸರ್ ಹಂಗೆ. ಸೊ ಫೈಟ್ ಮಾಸ್ಟರ್ ಇದು ಕ್ಲಾಸ್ ಹೋಗಿ, ಸೊ ಅವ್ರ ಹತ್ರ ಕಲ್ತು, ಸೊ ಇವತ್ತು ಫೈಟ್ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಬ್ರಿಗೂ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಈ ಹಾಡಿನ ಬಗ್ಗೆ ಪ್ರಮುಖವಾಗಿ ಹೇಳೋದಾದ್ರೆ, ಇದು ಫಸ್ಟ್ ಸೀಕ್ವೆನ್ಸ್ಗೆ ಫಸ್ಟ್ ಮೈಕ್ ಹತ್ರ ಇಟ್ಕೊಳ್ಳಿ ಸರ್. ಈ ಹಾಡಿನ ಬಗ್ಗೆ ಅಂದ್ರೆ ಲಿರಿಕ್ಸ್ ಬರುತ್ತೆ. ನನ್ನ ನೋಡ್ಬೇಡಿ, ಕ್ಯಾಮ್ರಾ. ಲಿರಿಕ್ಸ್ ಬಗ್ಗೆ ಮಾತಾಡ್ಬೇಕಾ? ಓವರ್ ಆಲ್ ಹಾಡು, ಟೀಮ್, ಓಕೆ. ಸ್ಟೇಜ್ ಈಸ್ ಯುವರ್ ಸರ್. ಎಸ್. ಫಸ್ಟ್ ನಮ್ಮ ಸ್ಟೋರಿ ಮಾಡಬೇಕಾದ್ರೆ ಈ ತರ ಒಂದು ಸೀಕ್ವೆನ್ಸ್ ಇತ್ತು. ಲವ್ ಟೇಕಪ್ ಆಗೋ ಸೀಕ್ವೆನ್ಸ್ ಇರುವಾಗ ಈ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ ಹಾಕಿದ್ರೆ ಹೇಗಿರುತ್ತೆ ಅಂತ ಒಂದು ಯೋಚನೆ ಬಂತು. ಆ ಉತ್ತರ ಕರ್ನಾಟಕ ಶೈಲಿ ಸಾಂಗ್ ಬರಿಬೇಕು ಅಂದಾಗ ನಾವು ಬೇರೆ ಬೇರೆಯವ್ರನ್ನೆಲ್ಲರೂ ಹುಡ್ಕಾಡ್ವಿ. ಓಕೆ, ಶಿವು ಬೆರ್ಗೆ ಅವ್ರು ಇರ್ಬೋದು, ಅವ್ರನ್ನೆಲ್ಲ ಹುಡ್ಕಾಡಿ ಕೇಳಿದಾಗ ಫೈನಲ್ ಆಗಿ ಬರ್ಕೊಡ್ತೀವಿ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಿಸ್ ಆಯ್ತು. ಮಿಸ್ ಆದಾಗ ಏನಾಯ್ತಂದ್ರೆ, ಇನ್ನು ನಾಳೆ ಸಾಂಗ್ ರೆಕಾರ್ಡಿಂಗ್ ಮಾಡ್ಬೇಕು, ರೆಕಾರ್ಡಿಂಗಿಗೆಲ್ಲ ಓಕೆ ಆಗಿದೆ. ಇದು ಆಕ್ಚುಲಿ ಒನ್ ಡೇ ಅಲ್ಲಿ ಬರ್ದಿರೋ ಸಾಂಗ್. ಇದು ಒನ್ ಡೇ ಅಲ್ಲಿ ಒಂದು ರಾತ್ರಿ ಒಂದಷ್ಟು ಪ್ಯಾಕ್ ಖಾಲಿಯಾಗಿ ಸಾಂಗ್ ಉತ್ಕೊಂಡಿದ್ದು, ನಿದ್ದೆನೆ ಇಲ್ದೇನೆ. ಅನಿವಾರ್ಯ ಅಂತ ಬಂದಾಗ ಡೈರೆಕ್ಟರ್ಗೆ ಇಡೀ ಸಿನಿಮಾ ಟೆಕ್ನಿಷಿಯನ್ಗಳು ಮಾಡೋ ಲಿರಿಕ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ಅನಿವಾರ್ಯ ಅಂತ ಬಂತು. ಅದು ಬರಿಬೇಕಾಯ್ತು, ಬರ್ದಿದ್ದು ಹಾಗೆ. ಆಮೇಲೆ ಇದಕ್ಕೆ ಮ್ಯೂಸಿಕ್ ಎಲ್ಲ ಮಾಡಿ ಸಿಂಗರ್ ಯಾರು ಅಂತ ಬಂತು. ಆವಾಗ ನಮ್ಗೆ ನೆನಪಾಗಿದ್ದೆ ಚುಟು ಚುಟು ರವೀಂದ್ರ ಸ್ವರ್ಗಾಮಿ ಸರ್. ಅವ್ರ ಕೈಯಿಂದ ಆಡ್ಸೋದಂತ ಫಿಕ್ಸ್ ಆಯ್ತು. ಫೀಮೇಲ್ ಸಿಂಗರ್ ಲಿಸ್ಟ್ ಅಲ್ಲಿ ಭಯಂಕರವಾಗಿರೋರಿದ್ರು. ಮಂಗ್ಲಿ ಅವ್ರು ಬೇಕು, ಮಂಗ್ಲಿ ಅವ್ರ ಕಡೆಯಿಂದ ಆಡಿಸ್ಬೇಕು ಅಂತ ಇತ್ತು. ಸರಿ, ಪ್ರೊಡ್ಯೂಸರ್ ಸರ್ ಹತ್ರ ಮಾತಾಡಿದೆ. ಓಕೆ, ಹಾಡ್ಸೋಣ ಅಂತ ಇತ್ತು. ನಾವು ಇಲ್ಲಿಂದ ಹೈದರಾಬಾದ್ ಹೋಗಿ, ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಲ್ಲ, ನಮ್ಮ ಕನ್ನಡ ಸಾಂಗ್ ಹಾಡ್ತಾ ಇದ್ದ ಒಬ್ಬ ಸಿಂಗರು ಕನ್ನಡದ ಬಗ್ಗೆನೇ ಏನೋ ಮಾತಾಡಿದ್ರು. ಆ ತರ ಬಂತು. ಅವಾಗ ಈಗ ಬಂದಿದ್ದದು. ಬಟ್ ನಮ್ಗೆ ಅವಾಗ ಏನು ಯೋಚನೆ ಬಂದಿದ್ದಂದ್ರೆ, ಸರಿ ಇಷ್ಟೆಲ್ಲ ಆಯ್ತು, ಅವ್ರಿಗೆ ಅಲ್ಲಿಗೆ ಹೋಗಿ ಆಡ್ಸ್ಕೊಂಡ್ ಬರೋದು ಒಂದು ಎಕನಾಮಿಕಲಿನೂ ಇರುತ್ತೆ, ಇನ್ನೊಂದು ಅಷ್ಟು ದೂರ ಹೋಗ್ಬೇಕು. ಆಗ ಒಂದು ಹೊಸ ವಯಸ್ಸನ್ನ ಹುಡುಕಾಡೋದು ಹೇಗೆ ಅಂತಂದಾಗ ನಮ್ಗೆ ಸ್ಫೂರ್ತಿ ಅವ್ರು ಸಿಕ್ಕರು. ಆಕ್ಚುಲಿ ಏನಂದ್ರೆ, ಆ ಹುಡುಗಿನ ಫಸ್ಟ್ ಬಂದ ತಕ್ಷಣ, ನೋಡಿದ ತಕ್ಷಣ ಈ ಹುಡುಗಿ ನಂಗೆ ಸ್ಟ್ರಾಂಗ್ ಆಗಿ ವಹಿಸ್ಬೇಕು,
ಈ ರೇಂಜ್ಗೆ ಹಾಡ್ತಾರ ಅಂತ. ಅವ್ರಿಗೆ ನೋಡಿದ್ರೆ ಇಷ್ಟೇ ಎಷ್ಟಿದ್ದಾರೆ ಹಾಡ್ತಾರ ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡಿದೆ ನಾನು. ಇಲ್ಲ ಹಾಡ್ತಾರ ಅವ್ರ ಹುಡುಗಿ ಅಂತ. ರೆಕಾರ್ಡಿಂಗ್ ಬಂದಾದ್ಮೇಲೆ ಹಾಡಿದ್ಮೇಲೆ ಗೊತ್ತಾಯ್ತು. ಸರ್ ಒಂದ್ ಮಾತು ಹೇಳ್ತೀನಿ, ಈ ಸಾಂಗ್ ರೀಚ್ ಆಗುತ್ತೆ, ಮಂಗ್ಲಿನ ಮೀರ್ಸೋ ತರ ಬೆಳಿತಾರೆ ಅಂತ ಒಂದು ಭರವಸೆ ಹೇಳ್ಬೋದು. ಭರವಸೆಯಾಗಿ ಅಷ್ಟು ಚೆನ್ನಾಗಿ ಆಯ್ತು. ಅಂದ್ರೆ ನಾವು ಇವಾಗ ತಮಿಳಲ್ಲಿ ಅವ್ರು ಇದು ದೀಪ್ ದಳಪತಿ ಸಾಂಗ್ ಆಡಿರೋದು ಯಾರು? ಅನುಷಾ ರವಿಶಂಕರ್. ಅವ್ರ ತರ ವಾಯ್ಸ್ ಬೇಕಂತ ಹೇಳ್ಬಿಟ್ಟು ನಾನು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೇಳಿದ್ದೆ. ಸರ್ ಬೇಕಾದ್ರೆ ನೋಡಿ ಅವ್ರ ತರದ್ದು ಒಂದು ವಾಯ್ಸ್ ಕೊಡ್ತೀನಿ ಅಂತ. 4 ತರದ ವಾಯ್ಸ್ ಕೊಡೋ ಕೆಪಾಸಿಟಿ ಇದೆ ಆ ಹುಡುಗಿಗೆ. ಚೆನ್ನಾಗಿ ಆಡ್ತಾರೆ, ಇನ್ ಫ್ಯೂಚರ್ ಅಲ್ಲಿ ತುಂಬಾ ಚೆನ್ನಾಗಿ ಗೆಲ್ತಾರೆ. ಓಕೆ, ಅದಾಯ್ತು. ಇದು ಸಾಂಗ್ ರೆಡಿ ಆಯ್ತು. ರೆಡಿ ಆದ್ಮೇಲೆ ನಾವು ಕೋರಿಯೋಗ್ರಾಫರ್ ಯಾರು ಅನ್ನೋದು ಒಂದು 10 years ಬ್ಯಾಕ್ ಫಿಕ್ಸ್ ಆಗಿತ್ತು. ಆಗ್ಲೇ ಅವ್ರ ಮಾಸ್ಟರ್ ಹೇಳಿದ್ರಲ್ಲ, ನಾನೊಂದು 6 year ಗ್ಯಾಪ್ ಅಲ್ಲಿ ಇದ್ದೆ ಅಂತ. ಗ್ಯಾಪ್ ಅಲ್ಲಿ ಇದ್ರು ಅಂದ್ರೆ ಅವ್ರಿಗೆ ಹುಷಾರಿರ್ಲಿಲ್ಲ, ಆಪರೇಷನ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಅವ್ರು ಮಾತಾಡ್ಬೇಕಾದ್ರೆ ನಂಗೆ ಅಲ್ಲಿ ಕಣ್ಣಲ್ಲಿ ನೀರು ಬಂತು. ಏನಂದ್ರೆ ನಾನು ಅವರನ್ನ ಕಳ್ಕೊಂಡೆ, ಅಂದ್ರೆ ಬೆಡ್ ಅಲ್ಲಿ ಅವ್ರು ಇಲ್ಲ ಅನ್ನೋ ಸಿಚುವೇಶನ್ ಅಲ್ಲಿ ಹೋಗಿ ನೋಡಿದ್ದು ವಸಂತ್ ಮಾಸ್ಟರ್ನ. ಬನ್ನಿ ಮಾಸ್ಟರ್ ಒಂದು ಸೆಕೆಂಡ್ ಪ್ಲೀಸ್ ಬನ್ನಿ. ನಂದು ಅವ್ರದ್ದು ಒಂದು 15 ವರ್ಷದ ಹಿಂದಿಂದ ಡಿಸೈಡ್, 10 ವರ್ಷದ ಹಿಂದೆನೆ ಡಿಸೈಡ್ ಆಗಿರೋದು ಇವರೇ ಕೋರಿಯೋಗ್ರಾಫರ್ ಅಂತ. ಹಾಗಾಗಿ ಥ್ಯಾಂಕ್ ಯು ಮಾಸ್ಟರ್. ನಾನು ಅಷ್ಟು ನಂಬಿಕೆ ಇಟ್ಟು ನಿಮ್ಮ ಕಡೆ ಸಾಂಗ್ ಮಾಡಿಸಿರೋದಕ್ಕೆ, ಆ ನಂಬಿಕೆಗೆ 1000 ಪಟ್ಟು ಬೆಟರ್ಮೆಂಟ್ ನನಗೆ ಕೊಟ್ಟಿದ್ದೀರ ಸಾಂಗ್. ಇನ್ ನೆಕ್ಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರಿಗೆ ಬೆಂಗಳೂರಿಗೆ ಬಂದಾಗ ನಾನು ಆಕ್ಚುಲಿ ನನಗೆ ಒಂದು 6 year ಬ್ಯಾಕ್ ಸಿಕ್ಕಿದ್ರು. ಒಂದು ಮೂವಿ ಮಾಡಬೇಕು ಈ ತರ ಇದೆ ಅಂತ ಹೇಳಿದಾಗ ಅವ್ರು ಯುವನ್ ಶಂಕರ್ ಸರ್ ಹತ್ರ ವರ್ಕ್ ಮಾಡ್ತಾ ಇದ್ರು. ನಾನು ಚೆನ್ನೈಗೆ ಯಾವುದೋ ಕೆಲಸದ ಮೇಲೆ ಹೋದಾಗ ಅವ್ರು ಕನ್ನಡ ಬರಲ್ಲ, ನಮಗೂ ತಮಿಳು ಬರಲ್ಲ, ಬಟ್ ಮ್ಯೂಸಿಕ್ ಚೆನ್ನಾಗಿದೆ, ಇವ್ರನ್ನ ಹೇಗೆ ಕ್ಯಾಚ್ ಮಾಡೋದು ಅಂತ. ಸರಿ ಆಯ್ತು, ಮೆಸೇಜಲ್ಲೇ ಕ್ಯಾಚ್ ಮಾಡ್ತಾ ಇದ್ವಿ. ಬೆಂಗಳೂರಿಗೆ ಬನ್ನಿ, ಲಾಸ್ಟ್ ನಾವು ಇಲ್ಲಿ ನಮ್ಮ ಮೂವಿಗೆ ಮ್ಯೂಸಿಕ್ ಮಾಡಕ್ ಬೆಂಗಳೂರಿಗೆ ಬಂದಾಗ ಅವ್ರು ಕನ್ನಡ ಬರಲ್ಲ, ನನಗೆ ತಮಿಳು ಬರಲ್ಲ. ಅದೇನಾಯ್ತಂದ್ರೆ 1 month ಅಲ್ಲಿ ಅವ್ರು ಕನ್ನಡ ಕಲ್ತ್ಕೊಂಡ್ರು, 1.5 month ಅಲ್ಲಿ ನಾನು ತಮಿಳು ಕಲ್ತ್ಕೊಂಡು 2 ಮ್ಯಾಚ್ ಆಯ್ತು. ಚೆನ್ನಾಗಿ ಮಾಡಿದ್ರು. ಈ ಸಾಂಗು ಉತ್ತರ ಕರ್ನಾಟಕ ವಿಶೇಷ ಏನಂದ್ರೆ ಉತ್ತರ ಕರ್ನಾಟಕ ಶೈಲಿ ಲಿರಿಕ್ಸ್ಗೆ ನನಗೆ ಮಾಮೂಲಾಗಿ ಉತ್ತರ ಕರ್ನಾಟಕ ಸಾಂಗ್ಗಳು ಬರ್ತಾ ಇರ್ತವೆ. ನನಗೆ ಈ ತರದ ಮ್ಯೂಸಿಕ್ ಬೇಡ, ಅರೇಬಿಕ್ ಕುತ್ತು ಆ ತರ ಬೇರೆ ಒಂದು ಸ್ಟೈಲಲ್ಲಿ, ತಮಿಳು ಸ್ಟೈಲಲ್ಲಿ ಏನಾದ್ರು ಮ್ಯೂಸಿಕ್ ಮಾಡಿ ನಿಮ್ಗೆ ಕೊಡಕ್ಕಾಗುತ್ತಾ ಅಂತ ಕೇಳಿದಾಗ ಇಲ್ಲ ಬ್ರೋ ಮಾಡೋಣ, ಈ ತರ ತಮಿಳು ಸ್ಟೈಲಲ್ಲಿ ಅರೇಬಿಕ್ ಕುತ್ತು ಸ್ಟೈಲಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ, ಅಂದ್ರೆ ಎಲ್ಲವೂ ಇವಾಗ ನಮ್ಮ ನಾರ್ತ್ ಕರ್ನಾಟಕ ಸ್ಟೈಲ್ ಇದು ಜಾನಪದ ಅಂದಾಗ ಅಲ್ಲಿಯ ಮ್ಯೂಸಿಕ್ ಶೈಲಿ ಇರುತ್ತೆ, ನಾರ್ತ್ ಕರ್ನಾಟಕ ಶೈಲಿ ಇದು. ಬಟ್ ಇದು ಒಂಥರ ಅರೇಬಿಕ್ ಕುತ್ತು ತಮಿಳ್ ಸ್ಟೈಲಲ್ಲಿ ಈ ಸಾಂಗ್ ಕ್ರಿಯೇಟ್ ಆಗೋಕ್ಕೆ ಒಂದು ಇದಾಯ್ತು. ಅವರ ಕಾಂಬಿನೇಷನ್ ಇನ್ಸ್ಪೈರ್ ಆಯ್ತು, ಇದಾಯ್ತು. ಆಮೇಲೆ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕು, ನಮ್ಮ ಮೂವಿಲಿ ಎಲ್ಲರೂ ಸಾಂಗ್ ಅಲ್ಲಿ ಫೈಟ್ ಮಾಸ್ಟರ್ ನೇಮ್ ಯಾಕೆ ಬಂತು ಅಂತ ಬಿಗಿನಿಂಗ್ ಯಾರೋ ಅನ್ಕೊಂಡಿರ್ಬೋದು. ಇದೊಂದು ಕನ್ನಡದಲ್ಲಿ ಫಸ್ಟ್ ಟೈಮ್ ಒಂದು ಟ್ರೈ ಮಾಡೋಣ. ಯಾಕಂದ್ರೆ ನನ್ನ ಸಾಂಗ್ ಬಂದ್ಬಿಟ್ಟು ಪಕ್ಕ ಏನಂದ್ರೆ ಲವ್ ಸಬ್ಜೆಕ್ಟ್ ಇರೋ ತರ ಸಾಂಗ್ ಇದೆ. ಈ ಸಾಂಗ್ ನಂಗೆ ರೀಚ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ. ಅದ್ರ ಜೊತೆಗೆ ನಂದು ಮಾಸ್ ಸಿನಿಮಾ ಅನ್ನೋದನ್ನ ಹೇಗೆ ತಲುಪಿಸೋದು ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಯೋಚನೆ ಮಾಡಿದಾಗ, ಓಕೆ ಏನ್ ಮಾಡೋದು ಅಂದಾಗ ಇದೊಂಥರ ಎಂಡ್ ಅಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ನ ಒಂದು 10 seconds 20 seconds ಇಟ್ರೆ ಒಂಥರ ವಿಶೇಷವಾಗಿರುತ್ತೆ, ಹೊಸದಿರುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಎರಡನ್ನೂ ಒಟ್ಟಿಗೆ ಸಾಂಗ್ ಜೊತೆಗೆ ನಮ್ ಪಕ್ಕ ಮಾಸ್ ಲವ್ ಸ್ಟೋರಿ ಅನ್ನೋದನ್ನ ತಲುಪಿಸೋಗೋಸ್ಕರ ಈ ತರ ಒಂದು ಕಂಟೆಂಟ್ ನ ಎಂಡ್ ಅಲ್ಲಿ ಇಟ್ಟಿರೋದು. ಹಾಗೆ ಫೈಟ್ ಮಾಸ್ಟರ್ ಆಯ್ತು. ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ಕ್ಯಾಮ್ರಾಮನ್ ಮನುರಾಜ್ ಅಂತ, ಅವ್ರು ಬಂದಿಲ್ಲ, ಸ್ವಲ್ಪ ಹೊರಗಡೆ ಇರೋದ್ರಿಂದ ಮನುರಾಜ್ DB ಹಳ್ಳಿ ಅಂತ. ಮೇಡಮ್ ಹೇಳಿದ್ರು ಆಗ್ಲೇ KGF ಸಲಾರ್ ವರ್ಕ್ ಮಾಡಿದಾರಂತ. KGF ಸಲಾರ್ಗೆ ಕ್ಯಾಮ್ರಾಮನ್ ಆಗಿರ್ತಕ್ಕಂಥ ಭುವನ್ ಗೌಡ ಸರ್ ಹತ್ರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ರು. ಅವಾಗ ನಾನು ಅವ್ರನ್ನ ನೋಡಿ ಈ ನಮ್ಮ ಸಿನಿಮಾಗೆ ವರ್ಕ್ ಮಾಡಿ ಅಂತ ಹೇಳ್ಬಿಟ್ಟು ಕರೆದು ವರ್ಕ್ ಮಾಡಿಸ್ಕೊಂಡಿರೋದು. ಅಂದ್ರೆ ಅಷ್ಟು ಚೆನ್ನಾಗಿದೆ ಫೈಟ್ ಸೀಕ್ವೆನ್ಸು. ಹಾಗೇನೆ ಅಂದ್ರೆ ಫೈಟ್ ಸೀಕ್ವೆನ್ಸ್ ಇದೆ ಅಷ್ಟೇ ಸಾಕು ಅದ್ರ ಬಗ್ಗೆ. ಬಟ್ ಸಾಂಗ್ ನ ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ. ಇನ್ನೂ 5 ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ. 5 ಸಾಂಗ್ ಅನ್ನ ಅಷ್ಟು ಅದ್ಭುತವಾಗಿ ತೆಗೆದಿದ್ದೀವಿ. ಆಮೇಲೆ ಒಂದು ಸಾಂಗು ಇದು ರಾಮ್ ಸೇತು, ನಮ್ಮ ಇದು ಧನುಷ್ಕೋಡಿಯಲ್ಲಿ ಶೂಟ್ ಮಾಡಿದ್ದೀವಿ. ಆ ಸಾಂಗ್ ಬಂದಾಗ ನಿಮಗೆ ಅಪ್ಪು ಸರ್ದು ಬಾರೆ ಕಲ್ಯಾಣ ಮಂಟಪಕ್ಕೆ ಇದೆಯಲ್ಲ, ಆ ರೇಂಜ್ ನ ಹಿಟ್ ಆಗೋ ತರದ ಸಾಂಗ್ ಅದು.
ಬಾರೆ ಬಾರೆ ಅಂತಾನೆ ಶುರುವಾಗುತ್ತೆ. ಅಷ್ಟು ಅದ್ಭುತವಾಗಿ ಬಂದಿದೆ ಆ ಹಾಡು. ಅದು ಕೂಡ ಹತ್ತಿರದಲ್ಲೇ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ಲಾನ್ ಮಾಡ್ಕೊಂಡಿದೀವಿ. 15 ಡೇಸ್ ಆಫ್ಟರ್ ಇನ್ನೊಂದು ಸಾಂಗು, ಅದ್ರ 10 ಡೇಸ್ಗೆ ಒಂದು ಟ್ರೈಲರು. ಇನ್ನೊಂದು ಶ್ರುತಿ ಮೇಡಮ್, ರವಿಶಂಕರ್ ಸರ್, ಪ್ರಮೋದ್ ಶೆಟ್ರು ಇವರೆಲ್ಲ ಮಾಡಿದ್ದಾರೆ. ಈ ಸಾಂಗ್ ಯಾಕೆ ಅವ್ರು ಬಂದಿಲ್ಲ ಅಂತಂದ್ರೆ, ವಿಶೇಷವಾಗಿ ನಂಗೆ ಟ್ರೈಲರ್ ಕರ್ಸ್ಕೊಂಡು ಅವ್ರಿಗೆ ಆದಂತ ಒಂದು ವಿಶೇಷವಾದ ಲುಕ್ ಕೊಟ್ಟಿದ್ದೀನಿ. ಎಲ್ಲರೂ ಏನಂದ್ರೆ ಎಲ್ಲಾ ಸಿನಿಮಾದಲ್ಲಿ ರವಿಶಂಕರ್ ಸರ್, ಶ್ರುತಿ ಮೇಡಮ್, ಪ್ರಮೋದ್ ಶೆಟ್ರು ಮಾಡಿದ್ದಾರೆ. ಒಂದ್ ಮಾತು ಹೇಳ್ತೀನಿ, ರವಿಶಂಕರ್ ಸರ್ ಇಲ್ಲಿವರೆಗೂ ಯಾವುದೇ ಆ ತರದ ಗೆಟಪ್ ಮಾಡಿಲ್ಲ. ಆ ತರದೊಂದು ಬೇರೆ ತರ ಇದೆ, ಇನ್ನು ಚೆನ್ನಾಗಿ ಈ ತರದ ಗೆಟಪ್ ಅಲ್ಲಿ ಇಲ್ಲ. ಪ್ರಮೋದ್ ಶೆಟ್ರು ಅಷ್ಟೇನೆ, ಅವರು ಕೂಡ ಎಲ್ಲಾ ತರದ್ದು ಪೊಲೀಸು